ಸೈಯದ್ ಕಿಫಾಯತ್ ಅಲಿ ಕಾಫಿ 1857ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಹಾನ್ ಧಾರ್ಮಿಕ ಪಂಡಿತನು, ಸ್ವಾತಂತ್ರ್ಯ ಹೋರಾಟಗಾರನು ಹಾಗೂ ಸಮರ್ಥ ಕವಿಯೂ ಆಗಿದ್ದರು. ಅವರು ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಸೈಯದ್ ಕುಟುಂಬದಲ್ಲಿ ಜನಿಸಿದರು. 1857ರ ಬಂಡಾಯದಲ್ಲಿ ಅವರು ಮುರಾದಾಬಾದ್ನಲ್ಲಿ ಪ್ರಮುಖ ನಾಯಕನಾಗಿ ಹೊರಹೊಮ್ಮಿದರು. ಜನರಲ್ ಬಖ್ತ್ ಖಾನ್ ರೋಹಿಲ್ಲಾ ಅವರ ಸೇನೆಯಲ್ಲಿಯೇ ದೆಹಲಿಯಲ್ಲಿ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದರು. ಪ್ರತಿ ಶುಕ್ರವಾರವೂ ಅವರು ಜನರನ್ನು ಬ್ರಿಟಿಷರ ವಿರುದ್ಧ ಜಿಹಾದ್ಗೆ ಪ್ರೇರೇಪಿಸುತ್ತಿದ್ದರು. ಮೀರಟ್ನಲ್ಲಿ ಬಂಡಾಯ ಸಿಡಿಯುತ್ತಿದ್ದಾಗ ಅವರು ಜಿಹಾದ್ಗೆ ಫತ್ವಾ ಪ್ರಕಟಿಸಿ ಹರಡಿಸಿದರು. ಅವರನ್ನು ಹಿಡಿದು ನೀಡುವವರಿಗೆ 1000 ಪೌಂಡ್ ಬಹುಮಾನವನ್ನಾಗಿ ನೀಡಲಾಗುವುದು ಎಂದು ಘೋಷಿಸಿದರು. ಆಮೇಲೆ ಅವರನ್ನು ಬಂಧಿಸಲಾಯಿತು. ಅದಷ್ಟೇ ಅಲ್ಲದೆ ಕ್ರೂರವಾಗಿ ಅವರ ದೇಹದ ಮೇಲೆ ಉರಿಯುವ ಲೋಹದ ಡಬ್ಬಿಯನ್ನು ಇಟ್ಟು ನೋವು ಹೆಚ್ಚಿಸಲು ಆ ಸ್ಥಳಕ್ಕೆ ಉಪ್ಪು ಹಾಕಿ ಹಿಂತಿರುಗಲು ಹೇಳಿದರು. ಆದರೆ ಅವರು ತಮ್ಮ ನಿಲುವಿನಲ್ಲಿ ಅಡಗದೆ ನಿಂತರು. 1858ರ ಮೇ 6ರಂದು ಮುರಾದಾಬಾದ್ನ ಚಂದೆಯಲ್ಲಿ ಅವರನ್ನು ತೂಗಲಾಗುವ ಸಮಯದಲ್ಲಿ ಕೊನೆಯದಾಗಿ ಅವರು ಹಾಡಿದ ಸಾಲುಗಳು ಹೀಗಿದ್ದವು. बस रसूल अल्लाह का दीन हसन रह जाएगा.